ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಅಡುಗೆ ಮನೆ ಚಾನಲ್. ಇವತ್ತು ನಾನು ತುಂಬಾ ಸಿಂಪಲ್ಲಾಗಿ ಯಾವ ರೀತಿ ಬೆಲ್ಲದ ಹಣ್ಣಿನ ಜ್ಯೂಸನ್ನ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಬನ್ನಿ. ಇದಕ್ಕೆ ನಾನು ಹಣ್ಣಾಗಿರೋಂಥ ಬೆಲ್ಲನ ತೊಗೊಂಡಿದ್ದೀನಿ. ಇದು ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ. ಅದಕ್ಕೆ ಇದು ಈ ಕಲರ್ ಇದೆ. ಮತ್ತು ಇದಕ್ಕೆ ಸಕ್ಕರೆನೂ ಸಮೇತ ತೊಗೊಂಡಿದ್ದೀನಿ ನಾನು. ಮತ್ತು 2 ಏಲಕ್ಕಿ ತೊಗೊಂಡಿದ್ದೀನಿ. ಇದಕ್ಕೆ ಸಕ್ಕರೆಗಿನ್ನ ಬೆಲ್ಲನೇ ತುಂಬಾ ಟೇಸ್ಟಿಯಾಗಿರುತ್ತೆ. ನಿಮಗೆ ಬೇಕು ಅಂದರೆ ಬರೀ ಬೆಲ್ಲನೇ ಹಾಕ್ಕೊಂಡು ಮಾಡ್ಕೊಳ್ಳಿ. ನೋಡಿ, ಹಣ್ಣಾಗಿರೋವಂಥ ಬೆಲ್ಲನ ತೊಗೊಂಡಿದ್ದೀನಿ. ಬೆಲ್ಲದೆಣ್ಣೆಗೆ ಈಗ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಅದರಲ್ಲಿರೋ ಇದನ್ನು ತೊಗೊಂಡಿದ್ದೀನಿ. ಜಸ್ಟ್ ಮಿಕ್ಸಿಲಿ ಹಾಕ್ಕೊಳ್ಳಿ. ಮಿಕ್ಸಿಲಿ ಹಾಕ್ಕೊಂಡು ಜಸ್ಟ್ 1 ಸಲ 2 ಸಲ ಅಷ್ಟೇ ಗ್ರೈಂಡ್ ಮಾಡ್ಕೊಳ್ಳಿ. ತುಂಬ ಅದ್ರ ಬೀಜ ಎಲ್ಲ ಇದಾಗೋ ರೀತಿ ಗ್ರೈಂಡ್ ಮಾಡ್ಕೋಬೇಡಿ. ಸಕ್ಕರೆ ಮತ್ತು ಬೆಲ್ಲ ಎರಡನ್ನೂ ಸೇರಿಸ್ಕೊಂಡು ನೀರು ನೋಡಿ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು. ನಿಮಗೆ ತೆಳು ಬೇಕೋ, ಸ್ವಲ್ಪ ಜ್ಯೂಸ್ ಗಟ್ಟಿಯಾಗಿರಬೇಕು ನೋಡಿ ಹಾಕ್ಕೊಳ್ಳಿ. ಅದರಲ್ಲಿದ್ದರೆ ಸಾಕಾಗುತ್ತೆ. ಇದನ್ನು ನಾನು ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ ಈಗ. ಇದು ದೇಹಕ್ಕೆಲ್ಲ ತುಂಬಾ ತಂಪು, ತುಂಬಾ ಒಳ್ಳೆಯದು ಹೆಲ್ತಿಗೆಲ್ಲ ಬೆಲ್ಲದ ಹಣ್ಣಿನ ಜ್ಯೂಸು. ನೋಡಿ, ಈ ಥರ ಫಿಲ್ಟ್ರ್ ಮಾಡ್ಕೊಳ್ಳಿ. ಇದ್ರ ಬೀಜ ಎಲ್ಲ ಇದರಲ್ಲೇ ಉಳಿಯುತ್ತೆ. 1 ಸ್ಪೂನ್ನ ಸಹಾಯದಿಂದ ಇದು ಮಾಡಿಕೊಂಡ್ರೆ ಬೀಜ ಎಲ್ಲ ಬರುತ್ತೆ. ನೋಡಿ, ಒಂದು ಬೀಜನೂ ನುಣ್ಣಗಾಗಿಲ್ಲ. ಅದರಲ್ಲಿ ಎಲ್ಲ ಬೀಜನೂ ಅದೇ ರೀತಿ ಇದೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ನೀವು ಫಿಲ್ಟ್ರ್ ಮಾಡ್ಕೊಳ್ಳಿ. ನೀಟಾಗಿ ಬೀಜ ಎಲ್ಲ ಬರುತ್ತೆ. ಜ್ಯೂಸ್ ಮಾತ್ರ ಅದರಲ್ಲಿ ಉಳಿಯುತ್ತೆ. ಈಗ ಜ್ಯೂಸ್ ರೆಡಿ ಆಯಿತು ಫ್ರೆಂಡ್. ಈಗ ಇದಕ್ಕೆ ನಾನು ಏಲಕ್ಕಿ ಪುಡಿನ ಹಾಕ್ತಾಯಿದ್ದೀನಿ. ನಾನು ಗ್ರೈಂಡ್ ಮಾಡ್ಕೊಳಕ್ಕೆ ಯಾಕೆ ಹಾಕಲಿಲ್ಲ ಅಂದರೆ ಅದರಲ್ಲಿ ನೀಟಾಗಿ ನುಣ್ಣಗಾಗೋದಿಲ್ಲ. ಆ ಕಾರಣದಿಂದ ಪುಡಿ ಮಾಡಿಟ್ಕೊಂಡು ಲಾಸ್ಟಲ್ಲಿ ಫ್ಲೇವರ್ ಚೆನ್ನಾಗಿರುತ್ತೆ, ಹಾಗಾಗಿ ಹಾಕಿದ್ದೀನಿ. ಇದಕ್ಕೆ ನೀವು ನಿಂಬೆಹಣ್ಣು ಬೇಕು ಅಂದ್ರೂ, ಹುಳಿ ಬೇಕು ಅಂದರೆ ನಿಂಬೆಹಣ್ಣನ್ನು ಸಮೇತ ಸೇರಿಸ್ಕೋಬೋದು. ನಿಂಬೆಹಣ್ಣು ಜ್ಯೂಸನ್ನು ಆ್ಯಡ್ ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್. ತುಂಬಾ ದೇಹಕ್ಕೆ ಒಳ್ಳೆಯದು ಇದು. ನೋಡಿ, ನೀವು ಮನೆಯಲ್ಲಿ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.